ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಯಾವುದೇ ಒಂದು ಸ್ಟ್ಯಾಟ್ಯೂಟನ್ನು ಇಂಟರ್ಪ್ರಿಟೇಷನ್ ಮಾಡೋದಕ್ಕೆ ಬೇಕಾದಂತಹ ಇಂಟರ್ನಲ್ ಏಡ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಇಂಟರ್ನಲ್ ಏಡ್ಸ್ಗಳು ಅಂತಂದರೆ ನಾವು ಯಾವುದೇ ಒಂದು ಸ್ಟ್ಯಾಟ್ಯೂಟನ್ನು ಇಂಟರ್ಪ್ರಿಟ್ ಮಾಡೋದಕ್ಕೆ ಹೋದಾಗ ಆ ಸ್ಟ್ಯಾಟ್ಯೂಟ್ನ ಒಳಗಡೆನೆ ಕೆಲವೊಂದು ಅಂಶಗಳು ಬರ್ತವೆ. ಆ ಅಂಶಗಳನ್ನು ಯೂಸ್ ಮಾಡಿಕೊಂಡು ನಾವು ಆ ಸ್ಟ್ಯಾಟ್ಯೂಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಹುದು ಮತ್ತು ಇಂಟರ್ಪ್ರೇಟನ್ನು ಮಾಡ್ಬೋದು. ಈ ಇಂಟರ್ನಲ್ ಏಡ್ಸ್ಗಳನ್ನು ಜಡ್ಜಸ್ಗಳು, ಲಾಯರ್ಸ್ಗಳು ಮತ್ತು ಲೀಗಲ್ ಸ್ಕಾಲರ್ಸ್ಗಳು ಬಳಸ್ಕೊಂಡು ಅವುಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ ಮತ್ತು ಸ್ಟ್ಯಾಟ್ಯೂಟ್ಗಳನ್ನು ಇಂಟರ್ಪ್ರಿಟೇಷನ್ ಕೂಡ ಮಾಡ್ತಾರೆ. ಆ ಅಂಶಗಳನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಮೊದಲಿಗೆ ಬರುವಂಥದ್ದು ಪ್ರಿಯಾಂಬಲ್ ಆರ್ ಟೈಟಲ್. ಜಡ್ಜಸ್ಗಳಾಗಲಿ, ಲಾಯರ್ಗಳಾಗಲಿ ಅಥವಾ ಲೀಗಲ್ ಸ್ಕಾಲರ್ಸ್ಗಳಾಗಲಿ ಈ ಪ್ರಿಯಾಂಬಲ್ ಎನ್ನುವಂಥ ಇಂಟರ್ನಲ್ ಏಡ್ಸ್ ಅನ್ನ ಬಳಸ್ಕೊಂಡು ಸ್ಟ್ಯಾಟ್ಯೂಟನ್ನು ಇಂಟರ್ಪ್ರಿಟೇಷನ್ ಮಾಡ್ಬೋದು. ಈ ಪ್ರಿಯಾಂಬಲ್ ಗೋಲ್ಸ್ಗಳನ್ನು, ಅಬ್ಜೆಕ್ಟಿವ್ಸ್ಗಳನ್ನು ಹೊಂದಿರುತ್ತೆ. ಇವುಗಳನ್ನು ಸ್ಟಡಿ ಮಾಡಿದಾಗ ಲಾ ಮೇಕರ್ಸ್ಗಳ ಇಂಟೆನ್ಷನ್ ಏನು ಅನ್ನೋದು ನಮಗೆ ಅರ್ಥವಾಗುತ್ತೆ. ಒಂದು ಸಲ ಲಾ ಮೇಕರ್ಸ್ ಇಂಟೆನ್ಷನ್ ಏನು ಅಂತ ಅರ್ಥ ಆದಾಗ ನಾವು ಸ್ಟ್ಯಾಟ್ಯೂಟ್ಗಳನ್ನು ಈಸಿಯಾಗಿ ಇಂಟರ್ಪ್ರಿಟೇಷನ್ ಮಾಡ್ಬೋದು. ಅದಕ್ಕೆ ಈ ಒಂದು ಪ್ರಿಯಾಂಬಲ್ ಎನ್ನುವಂತಹ ಇಂಟರ್ನಲ್ ಏಡ್ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬರುವಂಥದ್ದು ಹೆಡಿಂಗ್ಸ್ ಆ್ಯಂಡ್ ಸಬ್ ಹೆಡಿಂಗ್ಸ್. ಇವು ಕೂಡ ಒಂದು ಎರಡನೇ ಇಂಟರ್ನಲ್ ಏಡ್ಗಳು. ಇವುಗಳಲ್ಲಿ ಇಂಟರ್ನಲ್ ಏಡ್ಗಳ ಕಾಂಟೆಂಟ್ ಇರುತ್ತೆ. ಇವುಗಳು ಕೂಡ ಸ್ಟ್ಯಾಟ್ಯೂಟ್ ಇಂಟರ್ಪ್ರಿಟೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ. ನೆಕ್ಸ್ಟ್ ಮೂರನೇ ಬರುವಂಥದ್ದು ಡೆಫಿನಿಷನ್ಸ್ ಸೆಕ್ಷನ್ಸ್. ಇಲ್ಲಿ ನಾವು ಕೆಲವೊಂದು ಸ್ಪೆಸಿಫಿಕ್ ಟರ್ಮ್ಸ್ಗಳ ಮೀನಿಂಗ್ಸ್ಗಳನ್ನು ನೋಡ್ತೇವೆ. ಇದು ಕೂಡ ನಮಗೆ ಸ್ಟ್ಯಾಟ್ಯೂಟ್ ಇಂಟರ್ಪ್ರೆಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ಗೆ ಫೋರ್ತ್ ಬರುವಂಥದ್ದು ಇಂಟರ್ಪ್ರಿಟೇಷನ್ ಕ್ಲಾಸಸ್. ಇದರಲ್ಲಿ ನಾವು ಗೈಡ್ಲೈನ್ಸ್ಗಳನ್ನು ನೋಡ್ತೀವಿ. ಈ ಗೈಡ್ಲೈನ್ಸ್ಗಳನ್ನು ಬಳಸ್ಕೊಂಡು ನಾವು ಸ್ಟ್ಯಾಟ್ಯೂಟನ್ನು ಇಂಟರ್ಪ್ರಿಟೇಷನ್ ಮಾಡ್ಬೋದು. ನೆಕ್ಸ್ಟ್ ಬರುವಂಥದ್ದು ಮಾರ್ಜಿನಲ್ ನೋಟ್ಸ್ ಆ್ಯಂಡ್ ಸೈಡ್ ನೋಟ್ಸ್. ಇದರಲ್ಲಿ ನಾವು ಬ್ರೀಫ್ ಸಮ್ಮರೀಸ್ಗಳನ್ನು ನೋಡ್ಬೋದು ಮತ್ತು ಎಕ್ಸ್ಪ್ಲನೇಷನ್ಗಳನ್ನು ಕೂಡ ನೋಡ್ಬೋದು. ಸೊ ಇದನ್ನು ಬಳಸ್ಕೊಂಡು ನಾವು ಸ್ಟ್ಯಾಟ್ಯೂಟನ್ನು ಇಂಟರ್ಪ್ರಿಟೇಷನ್ ಮಾಡ್ಬೋದು. ನೆಕ್ಸ್ಟ್ ಬರುವಂಥದ್ದು ಪಂಕ್ಚುವೇಷನ್ಸ್ ಆ್ಯಂಡ್ ಗ್ರಾಮರ್. ಸ್ಟ್ಯಾಟ್ಯೂಟ್ಸ್ಗಳನ್ನು ರೀಡಿಂಗ್ ಮಾಡೋ ಸಮಯದಲ್ಲಿ ಕಾಮಾಸ್ಗಳು, ಸೆಮಿಕಾಲನ್ಸ್ಗಳು ಮತ್ತು ಬೇರೆ ಬೇರೆ ತರಹದ ಒಂದು ಪಂಕ್ಚುವೇಷನ್ಸ್ ಮಾರ್ಕ್ಸ್ಗಳನ್ನು ನಾವು ನೋಡ್ತೀವಿ. ಇವುಗಳ ಸಹಾಯದಿಂದ ಕೂಡ ನಾವು ಸ್ಟ್ಯಾಟ್ಯೂಟನ್ನು ಇಂಟರ್ಪ್ರಿಟೇಷನ್ ಮಾಡ್ಬೋದು. ನೆಕ್ಸ್ಟ್ ಬರುವಂಥದ್ದು ಇಂಟ್ರಿನ್ಸಿಕ್ ಏಡ್ಸ್ ಇನ್ ಅದರ್ ಪಾರ್ಟ್ಸ್ ಆಫ್ ದ ಸ್ಟ್ಯಾಟ್ಯೂಟ್. ಅಂದರೆ ಅದೇ ಸ್ಟ್ಯಾಟ್ಯೂಟ್ನಲ್ಲಿ ನಾವು ಬೇರೆ ಬೇರೆ ಸೆಕ್ಷನ್ಸ್ಗಳಾಗಲಿ ಅಥವಾ ಬೇರೆ ಬೇರೆ ಪದಗಳನ್ನಾಗಲಿ ನಾವು ನೋಡಿಕೊಂಡು ಹೋದಾಗ ಹಿಂದೆ ಬಂದಂತಹ ಯಾವುದೇ ಸೆಕ್ಷನ್ಸ್ ಅಥವಾ ಮುಂದೆ ಬರುವಂತಹ ಸೆಕ್ಷನ್ಸ್ನ ಅರ್ಥ ಈ ಒಂದು ಸೆಕ್ಷನ್ನಲ್ಲೇ ಅಡಗಿರುತ್ತೆ. ಸೊ ಇದನ್ನು ನಾವು ಕ್ರಾಸ್ ರೆಫರೆನ್ಸ್ ಅನ್ಬೋದು ಅಥವಾ ಇಂಟರ್ನಲ್ ರೆಫರೆನ್ಸ್ ಅಂತ ಕೂಡ ಅನ್ಬೋದು. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಸ್ಟ್ಯಾಟ್ಯೂಟನ್ನು ಈಸಿಯಾಗಿ ಇಂಟರ್ಪ್ರಿಟೇಷನ್ ಮಾಡ್ಬೋದು. ನೆಕ್ಸ್ಟ್ ಬರುವಂಥದ್ದು ರಿಪಿಯಲ್ ಆ್ಯಂಡ್ ಸೇವಿಂಗ್ ಕ್ಲಾಸಸ್. ಇದರಲ್ಲಿ ರಿಪಿಯಲ್ ಕ್ಲಾಸಸ್ಗಳಲ್ಲಿ ಕೆಲವೊಂದು ಸೆಕ್ಷನ್ಸ್ಗಳನ್ನು ಅಥವಾ ಲಾಸ್ಗಳನ್ನು ಅನ್ಯೂಲ್ಡ್ ಮಾಡ್ಬೋದು, ಮಾಡಿಫೈಡ್ ಮಾಡ್ಬೋದು ಅಥವಾ ಅವುಗಳನ್ನು ರಿಪಿಯಲ್ ಮಾಡ್ಬೋದು. ಮತ್ತು ಸೇವಿಂಗ್ ಕ್ಲಾಸಸ್ಗಳಲ್ಲಿ ಕೆಲವೊಂದು ರೈಟ್ಸ್ಗಳನ್ನು ಮತ್ತು ಲಿಯಾಬಿಲಿಟೀಸ್ಗಳನ್ನು ಪ್ರಿಸರ್ವ್ ಮಾಡ್ಬೋದು. ಸೊ ಇವುಗಳ ಮುಖಾಂತರ ಲೆಜಿಸ್ಲೇಚರ್ಗಳ ಇಂಟೆನ್ಷನ್ ಏನಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋ ಮುಖಾಂತರ ನಾವು ಸ್ಟ್ಯಾಟ್ಯೂಟ್ಸನ್ನು ಇಂಟರ್ಪ್ರಿಟೇಟ್ ಮಾಡ್ಬೋದು. ನೆಕ್ಸ್ಟ್ ಬರುವಂಥದ್ದು ಯೂಸಸ್ ಆಫ್ ಟೆನ್ಸಸ್ ಆ್ಯಂಡ್ ಫ್ರೇಸಿಂಗ್. ಸೊ ಇದರ ಮುಖಾಂತರ ನಾವು ಸ್ಟ್ಯಾಟ್ಯೂಟ್ನ ಲಿಂಗ್ವಿಸ್ಟಿಕ್ ಎಲಿಮೆಂಟ್ಸ್ಗಳು ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ತೇವೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಸ್ಟ್ಯಾಟ್ಯೂಟನ್ನು ಇಂಟರ್ಪ್ರಿಟೇಷನ್ ಮಾಡ್ಬೋದು. ನೆಕ್ಸ್ಟ್ ಬರುವಂಥದ್ದು ಪ್ರಿಜಂಪ್ಷನ್ಸ್ ಆ್ಯಂಡ್ ಮ್ಯಾಕ್ಸಿಮ್ಸ್. ನಾವು ಯಾವುದೇ ಒಂದು ಸ್ಟ್ಯಾಟ್ಯೂಟನ್ನು ಓದಬೇಕಾದ್ರೆ ಕೆಲವೊಂದು ಪ್ರಿಜಂಪ್ಷನ್ಸ್ಗಳನ್ನು ಮಾಡಿಕೊಳ್ಬೇಕಾಗ್ತದೆ. ಅಂತಹ ಪ್ರಿಜಂಪ್ಸ್ಗಳು ಆಲ್ರೆಡಿ ಸ್ಟ್ಯಾಟ್ಯೂಟ್ಗಳ ಒಳಗಡೆಯೇ ಇರ್ತವೆ ಮತ್ತು ಕೆಲವೊಂದು ಮ್ಯಾಕ್ಸಿಮ್ಸ್ಗಳು ಎಕ್ಸಾಂಪಲ್ಗೆ ನೋಡೋದಾದರೆ ನಾಸಿಟರ್ ಸೋಸಿಸ್ ಎನ್ನುವಂತಹ ಮ್ಯಾಕ್ಸಿಮ್ಸ್ಗಳು ಕೂಡ ಸ್ಟ್ಯಾಟ್ಯೂಟನ್ನು ಇಂಟರ್ಪ್ರಿಟೇಷನ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡ್ತವೆ. ನೆಕ್ಸ್ಟ್ ಬರುವಂಥದ್ದು ಪ್ರೀವಿಯಸ್ ಜುಡಿಷಿಯಲ್ ಡಿಸಿಷನ್ಸ್. ಇವುಗಳನ್ನು ನಾವು ಪ್ರೆಸಿಡೆಂಟ್ಸ್ ಅಂತ ಹೇಳ್ಕೊಳ್ಳೋ ಕೂಡ ಕರೆಯುತ್ತೇವೆ. ಇವುಗಳು ಕೂಡ ಸ್ಟ್ಯಾಟ್ಯೂಟನ್ನು ಇಂಟರ್ಪ್ರಿಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ. ನೆಕ್ಸ್ಟ್ ಬರುವಂಥದ್ದು ಕೆನಾನ್ಸ್ ಆಫ್ ಕನ್ಸ್ಟ್ರಕ್ಷನ್. ಇವುಗಳು ಜನರಲ್ ರೂಲ್ಸ್ಗಳನ್ನು
ಪ್ರಿನ್ಸಿಪಲ್ಸ್ಗಳನ್ನು ಒಳಗೊಂಡಿರ್ತವೆ. ಇವುಗಳನ್ನು ಕೋರ್ಟ್ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿಬಿಟ್ಟು ಯಾವುದೇ ಒಂದು ಸ್ಟ್ಯಾಟ್ಯೂಟನ್ನು ಇಂಟರ್ಪ್ರಿಟೇಷನ್ ಮಾಡ್ಬೋದು. ನೆಕ್ಸ್ಟ್ ಬರುವಂಥದ್ದು ಇಲ್ಲುಸ್ಟ್ರೇಷನ್ಸ್. ಸ್ಟ್ಯಾಟ್ಯೂಟ್ನಲ್ಲಿ ಕೆಲವೊಂದು ಸೆಕ್ಷನ್ಸ್ಗಳನ್ನು ಅರ್ಥ ಮಾಡಬೇಕು ಅಂದಾಗ, ಅರ್ಥ ಮಾಡಿಸ್ಬೇಕು ಅಂದಾಗ ಕೆಲವೊಂದು ಇಲ್ಲುಸ್ಟ್ರೇಷನ್ಸ್ಗಳನ್ನು ಆ್ಯಡ್ ಮಾಡಲಾಗ್ತದೆ. ಇವುಗಳನ್ನು ಅರ್ಥ ಮಾಡಿಕೊಂಡ್ರೂ ಕೂಡ ನಾವು ಸ್ಟ್ಯಾಟ್ಯೂಟನ್ನು ಇಂಟರ್ಪ್ರಿಟೇಷನ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ಬರುವಂಥದ್ದು ಶೆಡ್ಯೂಲ್ಸ್. ನಾವು ಶೆಡ್ಯೂಲ್ಸ್ಗಳನ್ನು ಕೂಡ ಸ್ಟ್ಯಾಟ್ಯೂಟ್ಗಳ ಆ್ಯಕ್ಟ್ಗಳ ಒಳಗಡೆ ನೋಡ್ಬೋದು. ಅವುಗಳನ್ನು ಅರ್ಥ ಮಾಡಿಕೊಂಡ್ರೂ ಕೂಡ ನಾವು ಸ್ಟ್ಯಾಟ್ಯೂಟನ್ನು ಈಸಿಯಾಗಿ ಇಂಟರ್ಪ್ರಿಟೇಷನ್ ಮಾಡ್ಬೋದು. ಸೊ ಸ್ನೇಹಿತರೆ, ಈ ಎಲ್ಲ ಒಂದು ಸ್ಟ್ಯಾಟ್ಯೂಟನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುವಂಥ ಈ ಎಲ್ಲ ಏಡ್ಗಳನ್ನು, ಈ ಎಲ್ಲ ಅಂಶಗಳನ್ನು ನಾವು ಇಂಟರ್ನಲ್ ಏಡ್ಸ್ ಅಂತೇಳಿ ಕರೆಯುತ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಕ್ಸ್ಟರ್ನಲ್ ಏಡ್ಸ್ಗಳು ಯಾವುವು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.